ತಮ್ಮ ಗುರುರಾಯರ ನೆನೆಯಮ್ಮ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಪಡೆಯುವುದು ಅಷ್ಟು ಸುಲಭವಲ್ಲ. ರಾಯರ ಪಾದಾರವಿಂದಕ್ಕೆ ನಾವು ದಾಸರಾಗಲೇಬೇಕು. ರಾಯರ ಕೃಪೆಗೆ ನಾವು ಪಾತ್ರರಾಗಬೇಕು. ಯಜ್ಞಕುಂಡದ ಪೂರ್ಣಾವತಿ ಸಮಯದಲ್ಲಿ ಪ್ರತ್ಯಕ್ಷವಾದ ದೇವರುಗಳ ಸಾಲಿನಲ್ಲಿ ಬರುವ ಸ್ಥಳವೇ ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ. ಯೋಗಿ ಬರುವನಮ್ಮ, ಶುಭ ಯೋಗ ಬರುವುದಮ್ಮ, ಯೋಗಿ ಬರುವನಮ್ಮ, ಶುಭ ಯೋಗ ಬರುವುದಮ್ಮ. ಕಾಯಿ ಕಟ್ಟಬೇಕು ಅಂದ್ರೂ ಆಗ್ತಿರ್ಲಿಲ್ಲ. ಅದು ಗುರುಗಳು ಹಿಂಗೆ ಲೈನಲ್ಲಿ ಹೋಗ್ಬೇಕಾದ್ರೆ ಕೇಳಿದ್ದೆ, ಗುರುಗಳು ಹೇಳೋರು ಅಂದ್ಕೊಂಡಿದ್ದ ತಕ್ಷಣ ಯಾವುದೂ ಆಗಲ್ಲ, ಅದು ದೇವ್ರ ಕೃಪೆ ಇರಬೇಕು ಅಂತ. ಏನಿಲ್ಲ, ನಂಬಿದ್ದೀವಿ, ಎಲ್ಲ ಒಳ್ಳೇದಾಗ್ತಾ ಇದೆ. ಏನೇ ಒಂದು ಇಂಥ ಕೆಲಸ ಆಗಬೇಕು, ಇಂಥ ಕೆಲಸ ಮಾಡಿಕೊಡಪ್ಪ ಅಂತ ಇದು ಮಾಡಿಕೊಂಡು 21 ವಾರ, 16 ವಾರ, 18 ವಾರ ಗುರುಗಳು ಏನು ಹೇಳ್ತಾರೋ ಅಷ್ಟು ವಾರ ಮಾಡಿ ಆರೋಗ್ಯದ ಸಮಸ್ಯೆಯಿಂದ ನಾವು ಇದು ಕಟ್ಟಿದ್ವಿ. ಮತ್ತು ನೆಮ್ಮದಿ, ಎಲ್ಲರಿಗೂ ಬೇಕಾಗಿರೋದು ನೆಮ್ಮದಿ ಫಸ್ಟು. ಅದರಿಂದಾಗಿ ಕಟ್ಟಿದ್ವಿ. 21 ವಾರ ಮಾಡಿ ಮುಗಿಸಿದ್ವಿ, ಒಳ್ಳೆಯದಾಗಿದೆ. ಈಗ ಬಂದು ಬರೀ ತುಪ್ಪದ ದೀಪ ಹಚ್ಕೊಂಡು ಹೋಗ್ತೀವಿ. ದೇವ್ರ ಕೃಪೆ ಒಂದಿದ್ದರೆ ನಾವು ಕಟ್ಟಾದ್ಮೇಲೆ ನಾವು ನಡೆಸಬೇಕು ಅನ್ನೋದು ಒಂದಿದ್ದರೆ ಅದು ಅವನೇ ತಂದೆನೇ ನಡೆಸ್ಕೊಂಡು ಹೋಗ್ತಾನೆ. ನಾವೇನು ಇದು ಮಾಡೋದು ಬೇಕಿಲ್ಲ ಸರ್. ಶ್ರೀ ವೆಂಕಟೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಸಹಿತ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠವೇ ಶ್ರೀ ಕ್ಷೇತ್ರ ಹೊನ್ನವ್ವ ಮಂತ್ರಾಲಯ. ಒಳ್ಳೇದಾಗಬೇಕು ಅಂತಲೇ ಕಾಯಿ ಕಟ್ಟಿದ್ದೀನಿ. ದೇವ್ರಿನ ಮೇಲೆ ಒಳ್ಳೇದು ಮಾಡಬೇಕು. ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನನ್ನ ಮಗಂದು ವಿದ್ಯಾಭ್ಯಾಸದ ಬಗ್ಗೆ ಚೆನ್ನಾಗಲಿ ಅಂತೇಳಿ ಕಾಯಿ ಕಟ್ಟಿದ್ದೀನಿ. ಈಗ 2ನೇ ಸರಿ ಬರ್ತಾ ಇರೋದು. ನಾವು ದಾವಣಗೆರೆಯವರು. 3 ಸರಿ ಪೂಜೆ ಮಾಡಿದ್ದೀನಿ. ಈಗ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪಾಸಿಟಿವ್ ಅನ್ನಿಸ್ತಾ ಇದೆ, ಅದಕ್ಕಾಗಿ ಮತ್ತೊಂದು ಸರಿ ಬಂದಿದ್ದೀನಿ. ಹತ್ರ ಬಂದಿದ್ದು ತೇಳ್ರಪೇಟೆ. ಹಾಗೆ ನಮ್ಮ ಫ್ರೆಂಡ್ ಒಂದು 2-3 ವಾರದಿಂದ ಬರ್ತಾಯಿದ್ರು. ಸೊ ಬರ್ತಾ ಇದ್ದಾಗ ಒಂದ್ಸಲ ಫೋಟೋ ಹಾಕಿದ್ರು. ಅದನ್ನು ನೋಡಿಬಿಟ್ಟು ನಾನು ಅವ್ರನ್ನ ಕೇಳಿ ಅವ್ರ ಜೊತೆ ನಾನು ಬರ್ತಾಯಿದ್ದೀನಿ. ಅಂದರೆ ನೆಮ್ಮದಿ ಇದೆ. ಇಲ್ಲ ಇಷ್ಟು ದೂರ ಎಲ್ಲ ನಮ್ಗೆ ಬರೋಕ್ಕಾಗತ್ತಾ ಅಂತ ನಾವು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ವಿ. ನೋಡ್ಬಿಟ್ಟು ಈಗ ದೇವ್ರದ ಅವರ ರಾಯರ ಕರೆಸ್ಕೊಂಡಿದ್ದಾರೆ. ಒಂದು ಖುಷಿ ಆಯಿತು. ನಾವು ನಮ್ಮ ಯಜಮಾನ್ರು ಹೆಲ್ತ್ ಪ್ರಾಬ್ಲಮ್ ಇತ್ತು. ಸರಿ, ಅದನ್ನು ಕೇಳಿಕೊಂಡು ಮಂತ್ರಾಲಯ ಅಲ್ಲಿ ಹೋಗೋಕ್ಕಾಗ್ದಿರೋರು ಇಲ್ಲಿ ಹೋಗ್ಬೋದಲ್ವಾ. ಇಲ್ಲಿ ನಾನು ಹೋದೆ. ಇದೇ ಟೈಮಲ್ಲಿ ನಮ್ಮ ಮಗಳನ್ನ ಅಲ್ಲಿ ಅವ್ರು ಕರೆಸ್ಕೊಂಡ್ರು. ಲಾಸ್ಟ್ ವೀಕೇನೆ ನಮ್ಮ ಮಗಳು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ. ಸೊ ಅವಕಾಶ ಮಾಡಿಕೊಟ್ರೆ ಏನೋ ಸರ್, ನಮ್ಮ ಯಜಮಾನ್ ರಾಯರಿದ್ದಾರೆ ಅನ್ನೋದೊಂದು ನಂಬಿಕೆ ಇದೆ. ಕಾಯಿ ಸಂಕಲ್ಪಗಳನ್ನು ಮಾಡಿಕೊಂಡರೆ ಸಮಸ್ತ ದೋಷ, ಸರ್ಪದೋಷ, ಸ್ತ್ರೀ ದೋಷ, ವೃತ್ತಿ ದೋಷ, ದೃಷ್ಟಿ ದೋಷ, ವಾಹನ ದೋಷ, ವಾಮಾಚಾರ, ಮಾಟಮಂತ್ರ ದೋಷಗಳು, ನಿಮ್ಮ ಜನ್ಮದ ಕರ್ಮಗಳು ನಶಿಸಿ ಹೋಗುತ್ತವೆ. ಈ ಕಾಯಿ ಸಂಕಲ್ಪವನ್ನು 9, 11, 16, 18, 21 ವಾರಗಳಲ್ಲಿ ಮಾಡಿದರೆ ಸಕಲ ಪಾಪ ಕರ್ಮಗಳು ಹೋಗಿ ಪುಣ್ಯ ಲಭಿಸುತ್ತದೆ. ಹಿಂದೆ ಭೇಟಿ ಮಾಡಿ ಶ್ರೀ ಮಂತ್ರಾಲಯ ಮಠಕ್ಕೆ. ಮನೆಯವರು ಹೇಳಿದ್ರು ಇಲ್ಲಿ ವ್ರತ ಮಾಡಬಹುದು ಅಂತೇಳಿ ನಾವು ಬಂದ್ವಿ. ವ್ರತ ಮಾಡ್ತಾಯಿದ್ದೀವಿ. ಪ್ರತಿ ಗುರುವಾರ ಇಲ್ಲಿ ಬೆಳಗ್ಗೆನೇ ಬಂದು ಬೆಳಗ್ಗೆ ಒಂದೊಂದು ಸಾರಿ 4 ಗಂಟೆಗೆ ಬಂದು ಓಪನ್ ಆಗುತ್ತೆ ದೇವಸ್ಥಾನ. ಸೊ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಪ್ರತಿದಿನ ಯಾರೇ ಬರಲು ಹಸ್ಕೊಂಡು ಹೋಗುವಂಥದ್ದಿಲ್ಲ. ಅನ್ನಸಂತರ್ಪಣೆ ನಡೀತಾ ಇದೆ. ದೇವರ ಸನ್ನಿಧಿಯಲ್ಲಿ ಉತ್ತಮವಾದಂಥ ಕಾರ್ಯಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾಯಿ ಅಂದರೆ ಅವ್ರವ್ರ ಧರ್ಮಾನುಸಾರ, ಅವ್ರವ್ರ ಮನಸ್ಸನುಸಾರ ಅವ್ರಿಗೇನಾಗುತ್ತೆ, ಏನೋ ಒಂದು ನಮ್ಮ ಒಳಗಡೆ ತಪ್ಪಾಗಿದೆಯೋ ಅಥವಾ ಇಲ್ಲ ನಮಗೇನಾದ್ರು ಗ್ರಾಚಾರ ಕೆಟ್ಟಾಗಿದೆಯೋ ಅಂತ ಏನೋ ಒಂದು ಮನಸ್ಸೊಳಗೆ ಬಿಟ್ಟು ಬರುತ್ತೆ. ಆಗ ಬಂದಾಗ ಇಲ್ಲಿ ದೇವಸ್ಥಾನಕ್ಕೆ ಸಂಕಲ್ಪ ಮಾಡ್ಕೋತಾರೆ. ಆ ಕಾಯಿ ಕಟ್ಟುವಂಥ ಸಂಕಲ್ಪನ ಇಷ್ಟು ವಾರಗಳಂತ ಮಾಡ್ತಾರೆ. ಆಯಾ ವಾರಗಳಲ್ಲಿ ಬಂದು ಆ ಕಾಯಿನ ಬಿಚ್ಚಿಕೊಂಡು ಮತ್ತೆ ಪ್ರದಕ್ಷಿಣೆ ಮಾಡಿ ಅಲ್ಲೇ ಕಟ್ಬಿಟ್ಟು ಹೋಗ್ತಾರೆ. ಕೊನೆಯಲ್ಲಿ ಅವ್ರ ಕೈಲಾದ ಸೇವೆನ ದೇವಸ್ಥಾನಕ್ಕೆ ಮಾಡ್ತಾರೆ. ಇದು ಪದ್ಧತಿ ಇದೆ. ಕೋಲಾರ, ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದ ಅಂದರೆ ಬೆಂಗಳೂರಿನವರು ಕೂಡ ಬೇರೆ ಬೇರೆ ಏರಿಯಾಗಳಿಂದನೂ ಬರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಓಪನ್ ಆದರೆ ಸಂಜೆ 8, 9 ಗಂಟೆವರೆಗೂ ಇರ್ತದೆ. ಪೂಜಾ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ಇದು ಆರಕೆ ಮಾಡ್ಕೊಂಡು ಕಾಯಿ ಕಟ್ಟಿ ಅವರು 21 ವಾರ ಹೇಳ್ತಾರೆ. ಸುತ್ತಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ನೆನೆಸ್ಕೊಂಡಿದ್ದು ಕಾರ್ಯ ಎಲ್ಲ ಆಗುತ್ತೆ ಅಂತ ಹೇಳೋದು. ಏನೋ ಒಂಥರ ನೆಮ್ಮದಿ ಇದೆ. ಒಂಥರ ಬಂದಿದ ತಕ್ಷಣ ನಮಗೆ ಒಂಥರ ಮೈಂಡ್ ಇದಾಗುತ್ತೆ, ನೆಮ್ಮದಿ ಸಿಗುತ್ತೆ.
ಮುತ್ತಮ್ಮ ಗುರುರಾಯರ ನೆನೆಯಮ್ಮ ಗುರು